ನಮಸ್ಕಾರ. ನಾನು ನಿಮ್ಮ ನಾಣಿ. ಇವತ್ತೊಂದು ವಿಷಯ ಹೇಳ್ತೀನಿ. ಏನು ಗೊತ್ತಾ? ಡಾರ್ಕ್ ಬ್ಲೂ ಕಲರ್. ಡಾರ್ಕ್ ಬ್ಲೂ ಕಲರ್ ಅಂತ ಹೇಳಿದ್ರೆ ಆಜ್ಞಾ ಚಕ್ರ. ಆಜ್ಞಾ ಚಕ್ರ ನಮ್ಗೆ ಯಾಕೆ ಕೆಲ್ಸಕ್ಕೆ ಬರುತ್ತೆ ಅಂತ ಹೇಳಿದ್ರೆ, ನಾವು ಯಾವುದೇ ವಿಷಯದ ಮೇಲೆ ಫೋಕಸ್ ಮಾಡೋದಕ್ಕೆ ಈ ಆಜ್ಞಾ ಚಕ್ರ ಓಪನ್ ಆಗಿರಬೇಕು. ಈ ಆಜ್ಞಾ ಚಕ್ರ ಯಾವಾಗ ಇಂಬ್ಯಾಲೆನ್ಸ್ ಆಗಿರುತ್ತೋ ಫೋಕಸ್ಸು ಮಿಸ್ ಆಗುತ್ತೆ. ಅದೇ ರೀತಿ ಇದನ್ನ ಕಲರ್ ಥೆರಪಿನಲ್ಲಿ ವಾಯು ಅಂತ ಹೇಳ್ತೀವಿ. ಅದೇ ಇನ್ನೊಂದು ರೀತಿಲಿ ಇದನ್ನ ತಂಪು ಅಂತ ಹೇಳ್ತೀವಿ. ಈ ಡಾರ್ಕ್ ಬ್ಲೂ ಕಲರು ತಂಪು ಮಾಡುತ್ತೆ, ಜೊತೆಗೆ ಬಿ ಪಿನ ಕಡಿಮೆ ಮಾಡುತ್ತೆ, ಕೆಲವೊಂದು ಟೈಮು ನಿದ್ರೆನ ಕಡಿಮೆನೂ ಮಾಡುತ್ತೆ. ಇದೇನಾದ್ರೆ ಆಜ್ಞಾ ಚಕ್ರ ಇಂಬ್ಯಾಲೆನ್ಸ್ ಆದರೆ ಡ್ರೀಮ್ಸ್ ಜಾಸ್ತಿ ಆಗುತ್ತೆ. ಅದೇ ರೀತಿ ಇದು ಶಕ್ತಿ ಕೊಡೋ ಕಲರ್. ಅದೇ ರೀತಿ ಇದನ್ನ ತುಂಬ ಜಾಸ್ತಿ ಆದರೆ ಡಿಪ್ರೆಷನ್ಗೂ ಹೋಗ್ತೀವಿ. ಯಾರಿಗಾದ್ರೆ ಡಾರ್ಕ್ ಬ್ಲೂ ಕಲರ್ ಜಾಸ್ತಿ ಆಗಿದೆ ಅಂದ್ರೆ, ಆಜ್ಞಾ ಚಕ್ರ ಜಾಸ್ತಿ ಆಗಿತ್ತು, ಯಾರು ಸುಮ್ಮನೆ ಏನಾರು ಒಂದು ಮಾತು ಹೇಳಿದ್ರು ನೋವಾಗ್ಬಿಡುತ್ತೆ, ಬೇಜಾರಾಗ್ಬಿಡ್ತಾರೆ. ಸೊ ಅವರಿಗೆ ಡಾರ್ಕ್ ಬ್ಲೂ ಕಲರ್ ಅಂದ್ರೆ ಆಜ್ಞಾ ಚಕ್ರ ತುಂಬ ಜಾಸ್ತಿ ಆಗಿದೆ ಅಂತ, ಅಂದ್ರೆ ಅದರ ಎನರ್ಜಿ ಜಾಸ್ತಿ ಇದೆ ಅಂತ. ಸೊ ಅವಾಗ ಅದನ್ನ ಬ್ಯಾಲೆನ್ಸ್ಡ್ ಮಾಡಬೇಕು. ಸೊ ಇದು ಇವತ್ತಿನ ಕಲರ್. ಈ ಡಾರ್ಕ್ ಬ್ಲೂ ಕಲರ್ನ ನೀವು ಎಲ್ಲೆಲ್ಲಿ ಯೂಸ್ ಮಾಡಬೇಕು, ಹೇಗೆ ಯೂಸ್ ಮಾಡಬೇಕು ಅಂತ ಹೇಳಿ ಮುಂದಿನ ದಿನಗಳಲ್ಲಿ ಹೇಳ್ತಾ ಹೋಗ್ತೀನಿ. ಸೊ ಜಸ್ಟ್ ವಾತ ಪಿತ್ತ ಕಫನ ಬ್ಯಾಲೆನ್ಸ್ ಮಾಡೋದಕ್ಕೆ ಡಾರ್ಕ್ ಬ್ಲೂ, ಬ್ಲ್ಯಾಕು, ರೆಡ್ ಇಷ್ಟಿದ್ರೆ ಸಾಕು.